ನಮಸ್ತೆ ವೀಕ್ಷಕರೇ, ವೇದಹಳ್ಳಿ ಮನೆ ಕಿಚನ್ಗೆ ಸ್ವಾಗತ. ನಾನಿಲ್ಲಿ ಕುಕ್ಷಪ್ಪು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಕುಕ್ಷಪ್ಪು ಮಾಡೋದಕ್ಕೆ ಹೊಲದಲ್ಲಿ ಸಿಗೋ ಸೊಪ್ಪನ್ನು ಬಳಸ್ತಾ ಇದ್ದೀನಿ. ಇದರಲ್ಲಿ 8 ಥರದ ಸೊಪ್ಪಿದೆ. ನೀವು ಯಾವ ಸೊಪ್ಪು ಬೇಕಾದರೂ ಬಳಸ್ಕೋಬೋದು, ಆದರೆ ಮಿಕ್ಸ್ ಸೊಪ್ಪಾಗಿರಬೇಕು. ಹಾಗೆ ಕುಕ್ಷಪ್ಪು ಮಾಡೋದಕ್ಕೆ ನನಗೆ ಅರ್ಧ ಓಳ್ಕಾಯಿ ಬೇಕಾಗುತ್ತೆ. ಹಾಗೆ ಒಂದು ಈರುಳ್ಳಿ ಬೇಕಾಗುತ್ತೆ, ಒಂದು ಬೆಳ್ಳುಳ್ಳಿ, 3 ಹಸಿಮೆಣಸಿನ್ಕಾಯಿ, ಒಂದು ಟೊಮೊಟೊ. ಇದಿಷ್ಟು ಕುಕ್ಷಪ್ಪು ಮಾಡೋದಕ್ಕೆ ಬೇಕಾಗುತ್ತೆ. ಕುಕ್ಷಪ್ಪು ಮಾಡಬೇಕಾದ್ರೆ ಹಸಿಮೆಣಸಿನ್ಕಾಯಿ, ಉಪ್ಪು ನೋಡಿ ಹಾಕ್ಕೊಳ್ಳಿ. ಇವಾಗ ಅದನ್ನೆಲ್ಲನೂ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಕಾಯಿ ತುರಿ ಸಹ ತುರಿದು ಇಟ್ಕೊಂಡಿದ್ದೀನಿ. ಇದನ್ನು ಈಗ ನುಣ್ಣಗೆ ಮಿಕ್ಸಲ್ಲಿ ಹಾಕಿ ರುಬ್ಕೊತೀನಿ. ಹಾಗೆ ತೊಳೆದಿಟ್ಟಿರೋ ಸೊಪ್ಪನ್ನು ಸಹ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಸಹ ಯಾವ ಸೊಪ್ಪಾದರೂ ಬಳಸ್ಕೊಳ್ಳಿ. ಈಗ ಪಾತ್ರೆ ಎಲ್ಲ ಹಾಕಿದ್ದೀನಿ, ಎಲ್ಲ ಸೊಪ್ಪನ್ನು. ಈಗ ಇದಕ್ಕೆ ಕಟ್ ಮಾಡಿರೋ ಎಲ್ಲ ತರಕಾರಿನೂ ಸಹ ಹಾಕ್ಕೊಂಡಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕ್ಕೊತೀನಿ. ಇದೆಲ್ಲನೂ ಹಾಕ್ಕೊಂಡು ಈಗ ಸ್ವಲ್ಪ ನೀರು ಸಹ ಹಾಕ್ಕೊಂಡಿದ್ದೀನಿ. ನನಗೆ ಇಷ್ಟು ನೀರು ಸಾಕಾಗುತ್ತೆ. ಈಗ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಈ ಥರ ಬೆಂದಿದೆ. ಉಪ್ಪಿನ ಪ್ರಮಾಣ ಜಾಸ್ತಿ ಕಂಡಿತ್ತು. ಈಗ ಬೆಂದಮೇಲೆ ಸ್ವಲ್ಪನೇ ಆಗೋದು. ಅದಕ್ಕೆ ಹಸಿಮೆಣಸಿನ್ಕಾಯಿನೂ ಉಪ್ಪು ನೋಡಿ ಹಾಕೋಬೇಕು ಅಂತ ಹೇಳಿದ್ದೆ. ಅಂತ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಈಗ ಇದನ್ನು ಸೋಸ್ಕೊಂಡು ಸೋಸ್ಕೊಂಡಿದ್ದೀನಿ. ಈಗ ಸೋಸಿರೋ ನೀರು ಇಷ್ಟೇ ಇರೋದು. ಹಾಗೆ ಕಾಯಿನೂ ಸಹ ನುಣ್ಣಗೆ ರುಬ್ಬಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಲೋಟದ ಸಹಾಯದಿಂದ, ಇಲ್ಲ ಅಂದರೆ ಮಸಿಯೋ ಗುಂಡಿನಿಂದ ಇದನ್ನು ಚೆನ್ನಾಗಿ ನುಣ್ಣಗೆ ಮಸಿಬೇಕು. ಆಗಲೇ ಕುಕ್ಷಪ್ಪು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಮಸ್ತಿದ್ದೀನಿ. ಇಷ್ಟು ಮಸ್ತಿಗೆ ಸಾಕು. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಬಂದಿದೆ ಅಂತ ಕಮೆಂಟ್ ಮಾಡಿ. ಇವಾಗ ನಾನು ಬರ್ತಿರೋ ನೀರನ್ನು ಹಾಗೆ ಕಾಯಿ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಇನ್ನೂ ಸ್ಟವ್ ಮೇಲೆ ಇಟ್ಕೊಂಡಿಲ್ಲ, ಕೆಳಗಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕ್ಕೊಳ್ಳಿ. ಇವಾಗ ಸ್ಟವ್ ಮೇಲೆ ಇಟ್ಟು ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊತಾ ಇದ್ದೀನಿ. ನೋಡಿ, ಇದು ಜಾಸ್ತಿ ಹುಳು ಇರಬಾರ್ದು, ಜಾಸ್ತಿ ಗಟ್ಟು ಇರಬಾರ್ದು. ಇಷ್ಟಿದ್ರೆ ಸಾಕು. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಹಾಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಒಂದು ಕುದಿ ಬಂದಿದೆ. ಇಷ್ಟು ಬಂದರೆ ಸಾಕು ಫ್ರೆಂಡ್ಸ್. ಕುಕ್ಷಪ್ಪು ರೆಡಿಯಾಗಿದೆ. ಈ ಕುಕ್ಷಪ್ಪು ಅನ್ನದ ಮೇಲೆ, ಮುದ್ದೆ ಮೇಲೆ, ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.